ಓಕೆ, ಮತ್ತೆ ಬಿಗ್ ಬಾಸ್ ಕರೆದ್ರೆ ಹೋಗ್ತೀರಾ? ಮೇಡಮ್ ಬಿಗ್ ಬಾಸ್ ಅವ್ರು ಏನಾದ್ರು ಕರೆದು ನೀವು ಬರಲೇಬೇಕು, ಜನ ನಿಮ್ಮನ್ನು ಇಷ್ಟಪಡ್ತಾರೆ ಅಂತ ಹೇಳಿದ್ರೆ ಹೋಗ್ತೀನಿ ಮೇಡಮ್. ಓ ಸೂಪರ್. ಓಕೆ, ಸುರೇಶ್ ಅವ್ರಿಗೆ ಎಕ್ಸಾಕ್ಟ್ ಏನಾಗಿತ್ತು ಕಾಲಿಗೆ ಅಂತ? ಯಾಕಂದ್ರೆ ಒಂದು ಲಾಸ್ಟ್ 3-4 ವೀಕ್ಸಿಂದ ನೀವು ಅಂದರೆ ತುಂಬ ವೀಕ್ ಆದಂಗೆ ಕಾಣಿಸ್ತಾ ಇದ್ರಿ, ಮತ್ತು ಯಾವಾಗಲೂ ಕೈಯಲ್ಲಿ ಡ್ರಿಪ್ಸ್ ಹಾಕ್ಸ್ಕೊಂಡು ಬಂದಿದ್ದು ಇರ್ತಾ ಇತ್ತು, ತುಂಬ ಒಂಥರ ಡಲ್ ಆಗಿಬಿಟ್ಟಿದ್ರಿ. ಎಕ್ಸಾಕ್ಟಾಗಿ ಏನಾಗಿತ್ತು ಕಾಲಿಗೆ ಅಂತ? ಮೇಡಮ್ ಕಾಲಿಗೆ ಆ್ಯಕ್ಚುಲಿ ಮಂಜು ಮತ್ತು ತ್ರಿವಿಕ್ರಮು ನನ್ನ ಕಾಲ ಮೇಲೆ ಬೀಳ್ತಾರೆ, ಡ್ರಮ್ ಟಾಸ್ಕಲ್ಲಿ ಬೀಳ್ತಾರೆ. ಬಿದ್ದಾಗ ಅದು ಫ್ರ್ಯಾಕ್ಚರ್ ಆಗುತ್ತೆ. ಆದಾಗ ಸುಮಾರು ದಿನ ನನಗೆ ಡಾಕ್ಟರ್ ಹೇಳ್ತಾರೆ, ನೀವು ಒಂದು 3 ವೀಕ್ಸ್ ರೆಸ್ಟ್ ತೊಗೊಳ್ಬೇಕು ಅಂತ ಹೇಳ್ತಾರೆ. ಆ್ಯಕ್ಚುಲಿ ಒಳಗಡೆ ಮೇನ್ ಮೂಳೆ ಒಂದು ಡಿಸ್ಲೊಕೇಟ್ ಆಗಿ ಅದ್ರ ಮೇಲ್ಗಡೆ ಒಂದು ಮೂಳೆ ಒಂದು ವೀಕ್ ಆಗಿದೆ ಅಂತ ಹೇಳಿದರು ಡಾಕ್ಟ್ರು. ಆ ಒಂದು ರೀಸನ್ಗೋಸ್ಕರ ನನಗೆ ಡ್ರಮ್ ಟಾಸ್ಕಲ್ಲಿ ಆ ಥರ ಏಟ್ ಆಗಿರೋದ್ರಿಂದ ನಾನು ಸ್ವಲ್ಪ ಅಲ್ಲಿ ಕಮ್ಮಿ ಆಯಿತು ಪರ್ಫಾರ್ಮೆನ್ಸು. ಅದಾದಮೇಲೆ ನನಗೆ ಎಲ್ಲ ಅನಿಸೋದು, ಅಯ್ಯೋ ಏನು ನನ್ನ ಕಾಲನ್ನ ಇಟ್ಕೊಂಡು ಎಷ್ಟಂತ ಆಡೋಕ್ಕಾಗತ್ತೆ ನಾನು ಅಂತೆಲ್ಲ ಯೋಚನೆ ಮಾಡ್ತಿದ್ದೆ. ಬಟ್ ಆದರೂ ಕೂಡ ಬಿಗ್ ಬಾಸ್ ಅವರು ಹೊರಡಿರೋಂಥ ಕಂಟೆಸ್ಟೆಂಟು ನನ್ನೆಲ್ಲ ಸ್ನೇಹಿತರುಗಳು ನನಗೆ ಸಾಥ್ ಕೊಡ್ತಾಯಿದ್ರು, ಸಪೋರ್ಟ್ ಹಾಗೆ ಮಾಡ್ತಾಯಿದ್ರು. ಆ ಬಿಗ್ ಬಾಸ್ ಮನೇಲಿ ಪ್ರತಿ ಕ್ಷಣಕ್ಕೂ ಒಪಿನಿಯನ್ ಚೇಂಜ್ ಆಗ್ತಾ ಇತ್ತು, ಬಟ್ ಆದರೂ ಕೂಡ ಪ್ರತಿಯೊಂದಕ್ಕೂ ಸಾಥ್ ಕೊಡ್ತಾಯಿದ್ರು. ನನಗೆ ಹುಷಾರಿಲ್ಲ ಒಬ್ಬರು ಟ್ಯಾಬ್ಲೆಟ್ ತಂದು ಕೊಡೋದ್ರಿಂದ ಹಿಡಿದು, ಊಟ ತಂದು ಕೊಡೋದ್ರಿಂದ ಹಿಡಿದು, ಒಂದು ಹಾಟ್ ವಾಟರ್ ಬ್ಯಾಗ್ ತಂದು ಕೊಡೋದ್ರಿಂದ ಹಿಡಿದು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ ಕೂಡ. ಅದೊಂಥರ ಜರ್ನಿ ಮೇಡಮ್.